ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರುವ ಭಾರತೀಯ ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು ಇಂದು ಭೂಮಿಗೆ ಹಿಂತಿರುಗುವಂತಹ ಸಾಧ್ಯತೆ ಇದೆ. ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ 4 ಐಎಸ್ಎಸ್ಗೆ ಪ್ರಯಾಣವನ್ನು ಬೆಳೆಸಿದ್ರು. ಈಗ 14 ದಿನದ ಬಾಹ್ಯಾಕಾಶ ಯಾತ್ರೆ ಅಂತ್ಯ ಸಮೀಪಿಸ್ತಾ ಇದೆ. ನಾಸಾ, ಇಸ್ರೋ, ಆಕ್ಸಿಯಮ್ 4 ಮಿಷನ್ 4 ಗಗನಯಾನಿಗಳು ಭೂಮಿಗೆ ಬರುವ ನಿಖರ ದಿನಾಂಕ ಸಮಯವನ್ನು ಇನ್ನೂ ಕೂಡ ನಿಗದಿಪಡಿಸಿಲ್ಲ. ಜುಲೈ 10ರ ಬಳಿಕ 4 ಗಗನಯಾನಿಗಳು ಭೂಮಿಗೆ ಹಿಂತಿರುಗುತ್ತಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶುಭಾಂಶು ಶುಕ್ಲಾ ಇನ್ನು ಸೆಲ್ ಹಾಗೆ ಬಾಹ್ಯಾಕಾಶದಲ್ಲಿ ಮನುಷ್ಯರ ಮೂಳೆ ಸವೆತ, ಗಿಡಗಳನ್ನು ಬೆಳೆಯುವುದು ಸೇರಿದಂತೆ ವಿವಿಧ ವಿಷಯಗಳನ್ನು ಸಂಶೋಧನೆ ಅಧ್ಯಯನವನ್ನು ನಡೆಸಿದ್ದಾರೆ. 4 ಗಗನಯಾನಿಗಳು ಒಟ್ಟಾರೆ 64 ಪ್ರಯೋಗ ಅಧ್ಯಯನವನ್ನು ನಡೆಸಿದ್ದಾರೆ. ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ 7 ಪ್ರಯೋಗವನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ. ಹೀಗಾಗಿ ಐಎಸ್ಎಸ್ನಲ್ಲಿ ಕೆಲಸ ಮಾಡುವುದು ಒಂದು ರೀತಿಯ ಅದ್ಭುತ ಅನುಭವ. ದೇಶದಾದ್ಯಂತ ಇರುವ ಶಿಕ್ಷಣ ಸಂಸ್ಥೆಗಳು ವಿನ್ಯಾಸಗೊಳಿಸಿದ ಪ್ರಯೋಗಗಳನ್ನು ಮಾಡೋದು ಅದ್ಭುತ ಅನುಭವ ಅಂತ ಹೇಳಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣ ಹಾಗೂ ಸಂಶೋಧಕರ ಮಧ್ಯೆ ಬ್ರಿಡ್ಜ್ ಆಗಿ ನಾನು ಕೆಲಸ ಮಾಡೋದಕ್ಕೆ ಹೆಮ್ಮೆಯಾಗ್ತಾ ಇದೆ. ಸಂಶೋಧಕರ ಪರವಾಗಿ ನಾನು ಸಂಶೋಧನೆಯನ್ನ ನಡೆಸ್ತಾ ಇದ್ದೇನೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ.